ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಒಂದು ವಿಚಾರ, ಮುಂಬರುವ ವರ್ಷದಲ್ಲಿ 35,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭ, ಸಚಿವ ವಧು ಬಂಗಾರಪ್ಪ. ಈ ಹೇಳಿಕೆಗಳು ತುಂಬ ಯಾವತ್ತಾದರೂ ಹೇಳ್ಕೊತ ಬಂದಿದ್ದಾರೆ. ಆದರೆ ಈ ವರ್ಷ 2026ರಲ್ಲಿ ಜನವರಿ ತಿಂಗಳಲ್ಲಿ ನೇಮಕಾತಿ ಆಗುವ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದ್ದಾವೆ. ಇಲ್ಲಿ ಯಳಗಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ವಸತಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದಂತಹ ಸಚಿವ ವಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಎಷ್ಟು 35 ಮುಂಬರುವ ವರ್ಷದಲ್ಲಿ 35,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭ ಅಂತ ಹೇಳಿದ್ದಾರೆ. ಆದರೆ ಇವರು ಹೇಳ್ತಾರೆ ಅಂತ ಯಾರು ಏನು ಮಾಡಿ ಇಲ್ಲಿವರೆಗೆ ಹೇಳ್ಕೊತ ಬಂದಿದ್ದಾರೆ ಅಂತ ಎಲ್ಲರೂ ನೆಗ್ಲೆಕ್ಟ್ ಮಾಡಿ ಓದೋದನ್ನು ನಿಲ್ಲಿಸಬೇಡಿ. ದಯವಿಟ್ಟು ಎಲ್ಲರೂ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಯಾವುದೇ ಒಂದು ಪೋಸ್ಟು ನಿಮ್ಮದೇ ಆದಂಥ ಪೋಸ್ಟ್ ಆಗಿರಬಹುದು, ಎಲ್ಲೇ ಒಂದು ಸ್ಥಳದಲ್ಲಿ ಇರಬಹುದು. ಅದನ್ನು ನೀವು ಸದುಪಯೋಗ ಪಡ್ಕೋಬೇಕು. ಯಾಕಂದರೆ ಹೇಳ್ತಾನೆ ಬಂದಿದ್ದಾರೆ, ಹೇಳಲಾರ್ದೆ ಸಡನ್ಲಿಯಾಗಿ ಯಾರೂ ಕಾಲ್ಫರ್ ಮಾಡಿಲ್ಲ. ಇಲ್ಲಿವರೆಗೆ ಮಾಡ್ತೀನಿ ಅನ್ಕೊತ ಬಂದಿದ್ದಾರೆ. ಬಟ್ ಇಲ್ಲಿವರೆಗೆ ಬಿಟ್ಟ ಹಾಗೆ ಇನ್ಮೇಲೆ ಬಿಡೋದು ಹಾಗಿಲ್ಲ. 2026ನೇ ಇಸ್ವಿಯಲ್ಲಿ ಇನ್ನೇನು 2-3 ದಿನದಲ್ಲೇ ಜನವರಿ ತಿಂಗಳು ಸ್ಟಾರ್ಟ್ ಆಗುತ್ತೆ ಹೊಸ ವರ್ಷ. ಜನವರಿ ತಿಂಗಳಲ್ಲಿ ಕಾಲ್ಫಾರ್ಮ್ ಆಗೋದು ಖಚಿತ. ನೀವು ಈಗಿನಿಂದಲೇ ಓದನ್ನು ಸ್ಟಾರ್ಟ್ ಮಾಡೋದು ಉಚಿತ. ನಾನು ಇಷ್ಟು ಹೇಳಬಲ್ಲೆ. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತದೆ ಅಂತ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಮತ್ತೆ ಸಿಗುವಂಥ ಟೈಮ್ ಅಲ್ಲ. ಯಾಕಂದರೆ ಇಲ್ಲಿವರೆಗೆ ಸಿಕ್ಕಿದ್ದೇ ಒಂದು ದೊಡ್ಡ ಈಗ ಸಿಕ್ಕಿರೋದು ದೊಡ್ಡ ಪುಣ್ಯ. ಯಾಕಂದರೆ ಇನ್ನೂ ಬಹಳ ಟೈಮ್ ಇಲ್ಲ. ಹೆಚ್ಚು ಕಡಿಮೆ ಜನವರಿ ತಿಂಗಳಲ್ಲಿ ಕಾಲ್ಫಾರ್ಮ್ ಮಾಡಿದರೆ ಹೆಚ್ಚು ಕಡಿಮೆ 2ರಿಂದ 2.5 ತಿಂಗಳು ಮಾತ್ರ ಸಿಗೋದು. ಅಲ್ಲಿ ತುಂಬ ಕೆಲಸಗಳಿರ್ತವೆ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು, ಅಪ್ಲಿಕೇಶನ್ ಹಾಕೋದು, ಆಮೇಲೆ ಅಪ್ಲಿಕೇಶನನ್ನು ಹಾಲ್ ಟಿಕೆಟ್ ತಗೊಳ್ಳೋದು, ಎಲ್ಲಿ ಯಾವಾಗ ಎಂದು ಅಂತ ಬರೀ ಅದ್ರ ಬಗ್ಗೆನೇ ಚಿಂತೆ ಮಾಡಿ ಕೂಡುವಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈಗ ಏನೂ ಇಲ್ಲ, ನಿರಾಳ ಜೀವನ. ಯಾವಾಗ ಕರೀತಾರೆ ಅಂತ ನೋಡಬೇಡಿ. ಇವತ್ತೇ ಕರೆದ್ರೆ ನಾನು ಇವತ್ತೇ ಬರೀಲಿಕ್ಕೆ ರೆಡಿ ಇದ್ದೀನಾ ಅನ್ಕೋವಂಥ ಮನಸ್ಥಿತಿ ಒಳಗೆ ಉಳ್ಕೊಳ್ಳಿ. ಎಲ್ಲರೂ ಕಷ್ಟಪಟ್ಟು ಓದೋಕ್ಕಿಂತ ಇಷ್ಟಪಟ್ಟು ಟೈಮ್ ಟೇಬಲ್ ಹಾಕ್ಕೊಂಡು ಯಾವ ರೀತಿ ಓದಬೇಕು, ಏನು ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ಎಲ್ಲಿಂದ 6 to 10th ಯಾವ ಬುಕ್ಗಳನ್ನು ಓದಬೇಕು, ಏನು ಓದಬೇಕು, ಯಾವ ಥರ ಪಾಠಗಳನ್ನು ತಗೊಂಡು ಓದಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಮತ್ತು ಮಾಡಿದ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಕೂಡ ನಿಮ್ಮ ಥರನೇ ಒಂದು ಟೀಚರ್ ಆಗುವಂಥ ಆಸೆ ಇರುವಂಥ ನನಗೂ ಒಂದು ಹುದ್ದೆ ಬೇಕು ಅಂತ ನಾನು ಆಸೆ ಪಡ್ತಾ ಇರುವಂಥವಳು. ಹಾಗಾಗಿ ನನಗೂ ಕೂಡ ಓದೋ ಆಸೆ ಇದೆ. ನಾನು ಕೂಡ ಗೃಹಿಣಿ. ಹಾಗಾಗಿ ನನಗೂ ಫ್ಯಾಮ್ಲಿ ಇದೆ. ಫ್ಯಾಮ್ಲಿಯಲ್ಲಿ ಕೂಡ ನಾನು ಕೂಡ ಓದ್ತಾ ಇದ್ದೀನಿ. ಹಾಗೆ ಓದ್ತಾನೆ ನಿಮಗೂ ಕೂಡ ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಫ್ಯಾಮ್ಲಿ ಒಳಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ. ಬಟ್ ತುಂಬ ಕ್ಯೂರಿಯಾಸಿಟಿ ವಿಡಿಯೋ ಮಾಡಬೇಕು, ಹೇಳಬೇಕು ಅಂತ. ಆದರೂ ಕೂಡ ಮಾಡಲಿಕ್ಕೆ ಟೈಮ್ ಸಿಗ್ತಿಲ್ಲ. ಸಿಕ್ಕ ಟೈಮನ್ನು ಸ್ವಲ್ಪ ಮಟ್ಟಿಗೆ ಹಾಕ್ತಾಯಿದ್ದೀನಿ. ಇನ್ಮೇಲೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಬಟ್ ನಿಮಗೆ ಏನಾದರೂ ಹೆಲ್ಪ್ ಆದರೆ ನೋಡಿ, ಹೆಲ್ಪ್ ಆಗತ್ತೆ. ನಂತರ ನೀವು ಗೃಹಿಣಿ ಇರ್ಬೋದು, ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇರ್ಬೋದು. ಬಟ್ ನೀವು ಏನಾದರೂ ಕೆಲಸದಲ್ಲಿ ತೊಡ್ಕೊಂಡಿರಬೇಕು. ಅದರಲ್ಲಿನೂ ಕೂಡ ಕೆಲವೊಂದು ಟೈಮನ್ನು ಸೇವ್ ಮಾಡಿಕೊಂಡು ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಕೂಡ ಪ್ರಯತ್ನ ಪಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ವಿಚಾರ, ಯಾವ ಥರ ಓದಿದ್ರೇ ನಾವು 2 ತಿಂಗಳಲ್ಲಿ ಕವರ್ ಮಾಡ್ಕೋಬೇಕು ಅನ್ನುವಂಥ ಮೈಂಡ್ಸೆಟ್ಟಲ್ಲಿ ನಾವು ಕೈಯಲ್ಲಿ ಬುಕ್ಗಳನ್ನು ಹಿಡಿದ್ರೆ ನಮಗೆ ಆಗ್ತದೆ. ಅದು ಬುಕ್ಕ ಹಿಡಿಯೋದು, ಇದು ಬುಕ್ಕ ಹಿಡಿಯೋದು, ಈ ಬುಕ್ಕ ತೊಗೊಂಡ್ರೆ ಓದೋಕ್ಕಾಗತ್ತಾ, ಅದು ಬುಕ್ಕ ಓದಿದರೆ ಆಗುತ್ತಾ, ಆ ವಿಷಯ ಈ ವಿಷಯ ಈ ಥರ ನಾವು ಮೈಂಡಲ್ಲಿ ಇಟ್ಕೊಂಡು ಕೈಯಲ್ಲಿ ಬುಕ್ಕ ತೊಗೊಂಡ್ರೆ ಅದು ಖಂಡಿತ ನಮ್ಮ ತಲೆಯಲ್ಲಿ ಹೋಗೋದಿಲ್ಲ. ಹಾಗಾಗಿ ಕನ್ಫ್ಯೂಸಲ್ಲಿ ಇರ್ತೀವಿ. ನಮಗೆ ಯಾವುದೇ ಏನೇ ಇದ್ದರೂ ವಿಷಯನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ನಮಗೆ ಗೊತ್ತಾದ್ರೇ ಅದು ನಮ್ಗೆ ಮಾಡಲಿಕ್ಕೆ ಆಗುತ್ತೆ. ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ಯಾವ ಥರ ಓದಬೇಕು ಅಂತ ಹೇಳಬೇಕು ಅಂತ ತುಂಬ ಆಸೆ ಇದೆ. ಹಾಗಾಗಿ ಹೇಳ್ತೀನಿ, ನಮ್ಮ ವಿಡಿಯೋಗಳನ್ನು ನೋಡ್ತಾ ಹೋಗಿ ಅಂತ ಹೇಳ್ತೀನಿ. ನಮಗೂ ಕೂಡ ಸ್ವಲ್ಪ ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್.